ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯ್ತಾ, ಇಡೀ ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ಅಂದ್ರೆ ಯಾರು ಪ್ರಾಯದಲ್ಲಿರ್ತಾರೆ, ತಾಯಿ ಆಗೋ ತಾಕತ್ತನ್ನ ಹೊಂದಿರ್ತಾರೆ, ಆ ಒಂದು ಏಜ್ ಬ್ರಾಕೆಟ್ ಅಲ್ಲಿ ಇರ್ತಾರೆ, ಅವರೆಲ್ಲರೂ ಸೇರಿ ಒಂದು ಡಿಸಿಷನ್ ಅನ್ನ ತಗೊಳ್ತಾರೆ. ಇನ್ ಮೇಲೆ ನಾವು ನಮ್ ಜೀವಮಾನದಲ್ಲೇ ಮಕ್ಕಳನ್ನ ಮಾಡ್ಕೊಳ್ಳೋದಿಲ್ಲ. ಈ ತರದ್ದು ಏನಾದ್ರೂ ಒಂದು ಡಿಸಿಷನ್ ಅನ್ನ ತಗೊಂಡ್ರು ಅಂತಂದ್ರೆ ಪ್ರಪಂಚದ ಪರಿಸ್ಥಿತಿ ಏನ್ ಆಗಬಹುದು? ಈ ಕೆಲವು ಜನಕ್ಕೆ ಅನ್ಸ್ಬೋದು, ದೊಡ್ಡ ಫೆಮಿನಿಸ್ಟ್ ತರ ಮಾತಾಡ್ಬಿಟ್ರೆ ಇವರು, ಗಂಡಸ್ರೇ ಬೇಡ, ಮಕ್ಕಳೇ ಮಾಡ್ಕೊಳ್ಳೋದಲ್ಲ, ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ಸಂಸ್ಕಾರ ಅಲ್ಲ. ಹೋಲ್ಡ್ ಆನ್. ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಹೇಳೋಕೆ ಹೊರಟಿರುವಂತಹ ಒಂದು ವೆರಿ ಅನ್ಯೂಶುವಲ್ ಟಾಪಿಕ್. ಥಂಬ್ನೇಲಲ್ಲಿ ನೀವು ನೋಡಿರ್ತೀರಾ, ಸ್ತ್ರೀ ಬ್ರಹ್ಮಚರ್ಯ. ಇದ್ರ ರಿಲೇಟೆಡ್ ಆಗಿರುವಂತಹ ಒಂದಷ್ಟು ವಿಚಾರ ಅನ್ನೋದನ್ನ ನಾನು ಅನಲೈಸ್ ಮಾಡಿ ನಿಮಗೆ ಹೇಳಿದ್ಮೇಲೆ ಈ ಪ್ರಶ್ನೆಯನ್ನ ಯಾಕೆ ಕೇಳಿದೆ ಅನ್ನೋದ್ರ ಅರ್ಥ ಆಗ್ತಾ ಹೋಗುತ್ತೆ. ಶುರು ಮಾಡೋಣ. ಬ್ರಹ್ಮಚರ್ಯ, ಸ್ತ್ರೀ ಬ್ರಹ್ಮಚರ್ಯ. ನಮ್ಮಲ್ಲಿ ಒಂದು ಮಾತಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಹೆಣ್ಣು ಅಂತಂದ್ರೆ ಕೇವಲ ಹೆಣ್ಣು ಅಂತ ನೋಡೋದಿಲ್ಲ, ಆಕೆಯನ್ನ ಒಂದು ದೇವಿಗೆ ಹೋಲಿಕೆಯನ್ನ ಮಾಡಿ ಎಲ್ಲಿ ಹೆಣ್ಣನ್ನ ಗೌರವಿಸ್ತಾರೆ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಆದ್ರೆ ಇದನ್ನ ಇನ್ನೊಂದು ಆಂಗಲ್ ಅಲ್ಲಿ ನೋಡೋಣ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಾಟ್, ಅದರಲ್ಲಿ ಡೌಟೇ ಇಲ್ಲ. ಯಾಕೆಂತಂದ್ರೆ ಒಂದು ತಾಯಿ ಇದ್ರೇನೆ, ಆ ತಾಯಿ 9 ತಿಂಗಳ ಕಾಲ ಆ ಮಗುವನ್ನ ತನ್ನ ಗರ್ಭದೊಳಗಡೆ ಪೋಷಣೆ ಮಾಡೋದ್ರ ಜೊತೆಗೆ ಆ ಮಗುವಿನ ಪೂರ್ತಿ ಜೀವನದ ಸಂಸ್ಕಾರವನ್ನ ಕೊಟ್ಟು ಬೆಳೆಸ್ತಾಳೆ. ಹಾಗಾಗಿ ನಾವು ತಾಯಿ ಋಣವನ್ನ ಯಾವತ್ತಿಗೂ ಕೂಡ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ತಾಯಿಗೆ ಅಷ್ಟು ದೊಡ್ಡದಾಗಿರುವಂತಹ ಸ್ಥಾನವನ್ನ ಕೊಟ್ಟಿದ್ದೀವಿ. ಆದ್ರೆ ಇದನ್ನ ಒಂದು ಹಂತದಲ್ಲಿ ನೋಡಿದ್ರೆ, ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ವಿ ಅಂತಂದ್ರೆ, ಯಾಕೆ ಹೆಣ್ಣನ್ನ ದೇವಿ ಮಾಡ್ಬೇಕು? ಈಗ ಒಂದು ಮತ ಇದೆ, ಆ ಮತದಲ್ಲಿ ಹೆಣ್ಣು ಮಕ್ಕಳನ್ನ ಹಡಿಯೋ ಮಷಿನ್ ತರ ಟ್ರೀಟ್ ಮಾಡು, ಫಲವತ್ತಾಗಿರೋ ಭೂಮಿ ರೀತಿಯಲ್ಲಿ ಟ್ರೀಟ್ ಮಾಡು, ಆಕೆ ಇರೋದೇ ಭೋಗಿಸೋದಕ್ಕೆ ಅನ್ನೋ ತರದ ಸ್ಟೇಟ್ಮೆಂಟ್ ಗಳನ್ನ ಹೇಳ್ತಾರೆ. ಆದ್ರೆ ಇನ್ನೊಂದು ನಮ್ಮ ಸನಾತನ ಧರ್ಮದಲ್ಲಿ ಹೇಳೋದು ಆಕೆ ದೇವಿ. ಇದು ಎರಡರನ್ನ ಬಿಟ್ಟು ಒಂದು ಹೆಣ್ಣನ್ನ ಹೆಣ್ಣಾಗಿಯೇ ನೋಡಿ, ಒಂದು ಮನುಷ್ಯಳನ್ನಾಗಿ ನೋಡಿ, ಆಕೆಯ ಜೀವಮಾನದಲ್ಲಿ ಇರಬಹುದಾದಂತಹ ಶಕ್ತಿಯ ಅನಾವರಣವನ್ನ ಆಕೆಯೇ ಆಯ್ಕೆ ಮಾಡಿಕೊಳ್ಳುವಂತಹ ಸಿಚುವೇಶನ್ ಏನಾದ್ರೂ ಸಿಗಬಹುದಾ ನಮಗೆ? ಅಂಥ ಒಂದು ಸಿಚುವೇಶನ್ ಅನ್ನ, ಅಂಥ ಒಂದು ಆಯ್ಕೆಯನ್ನ ನಾನು ಕರೆಯೋಕೆ ಇಷ್ಟಪಡೋದು ಸ್ತ್ರೀ ಬ್ರಹ್ಮಚರ್ಯ. ಏನು ಬ್ರಹ್ಮಚರ್ಯ ಅಂತಂದ್ರೆ, ಸಾಮಾನ್ಯವಾಗಿ ವರ್ಜಿನಿಟಿ ಅಂತಂದ್ರೆ ಬ್ರಹ್ಮಚರ್ಯ. ಅದಕ್ಕೆ ಸಮೀಕರಿಸಿ ಮಾತಾಡಿ, ಯಾರು ಯಾರ ಜೊತೆನೂ ಮಲ್ಕೊಂಡಿರಲ್ವೋ, ಯಾರು ಯಾರ್ದು ಜೊತೆ ಅವರ ಜೈವಿಕ ಎನರ್ಜಿ ಎಕ್ಸ್ಚೇಂಜ್ ಅನ್ನೋದು ಆಗಿರಲ್ವೋ ಅವರು ಬ್ರಹ್ಮಚಾರಿಗಳು ಅನ್ನೋದು ಮಾತ್ರ ಸತ್ಯನ, ಅಥವಾ ಅದಕ್ಕೆ ಮೀರಿರುವಂತಹ ಒಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಅನ್ನ ನಾವು ತಿಳ್ಕೊಳ್ಬಹುದಾ? ಬ್ರಹ್ಮಚರ್ಯ ಇದರ ಲಿಟರಲ್ ಮೀನಿಂಗ್ ಏನಪ್ಪಾ ಅಂತಂದ್ರೆ ಬ್ರಹ್ಮಚರ್ಯ. ಬ್ರಹ್ಮ ಅಂತಂದ್ರೆ ಕೇವಲ ಒಂದು ದೇವ್ರು ಅನ್ನುವಂಥ ಅರ್ಥ ಅಲ್ಲ, ಸೃಷ್ಟಿ ಅನ್ನುವಂತಹ ಅರ್ಥ. ಸೃಷ್ಟಿಗೆ ರಹಸ್ಯ ಅನ್ನುವಂಥದ್ದೇನಿದೆ ಅದನ್ನೇ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಆ ಬ್ರಹ್ಮಾಂಡದ ರುಟೀನ್ ಏನಿದೆ ಅಥವಾ ಅದರ ರೀತಿ ನೀತಿಗಳು ಏನಿದಾವೆ, ನಮಗೆ ಗೊತ್ತಿಲ್ಲದೆ ಇರುವಂತಹ ಮಿಸ್ಟ್ರಿಗಳು ಏನಿದೆ, ಅದನ್ನ ತಿಳಿದುಕೊಳ್ಳೋಕೆ ನಾನು ನನ್ನ ಜೀವನವನ್ನ, ನನ್ನ ಎಲ್ಲಾ ಕಾನ್ಶಿಯಸ್ನೆಸ್ ನ ಜೊತೆಗೆ ತನು ಮನ ಚೇತನವನ್ನ ಅರ್ಪಿಸಿ ಬ್ರಹ್ಮಾಂಡದ ಕಡೆಗೆ ನಾನು ಆ ಒಂದು ದಿಕ್ಕಿನಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋದೇ ಬ್ರಹ್ಮಚರ್ಯ. ಕೇವಲ ಇದು ಫಿಸಿಕಲ್ ವರ್ಲ್ಡ್ ನಲ್ಲಿ ಮಾತಾಡುವಂಥದ್ದು ಅಲ್ಲ, ಅಥವಾ ಕೇವಲ ಒಂದು ದೇಹಕ್ಕೆ ಸೀಮಿತ ಆಗಿರುವಂಥದ್ದು ಸಹ ಅಲ್ಲ. ನನ್ನ ತನು ಅಂದ್ರೆ ದೇಹ, ಮನ ಅಂತಂದ್ರೆ ನನ್ನ ಮನಸ್ಸು, ಚಿತ್ತ ಹಾಗೂ ಚೇತನ, ಕಾನ್ಶಿಯಸ್ನೆಸ್, ಇದೆಲ್ಲದನ್ನ ನಾನು ಬ್ರಹ್ಮಾಂಡದ ರೂಟೀನ್ಗೆ ಸೆಟ್ ಮಾಡ್ತೀನಿ, ಸಿಂಕ್ರನೈಸ್ ಮಾಡ್ತೀನಿ. ಬ್ರಹ್ಮಾಂಡದ ರಹಸ್ಯವನ್ನ ತಿಳಿದುಕೊಳ್ಳುವಲ್ಲಿ, ನನ್ನನ್ನ ನಾನು ಆಧ್ಯಾತ್ಮಿಕವಾಗಿ ಮೇಲೆ ಎತ್ತುವಲ್ಲಿ ಪ್ರಯತ್ನ ಪಡುವಂತಹ ಮಾರ್ಗವನ್ನ ಬ್ರಹ್ಮಚಾರ್ಯ ಅಂತ ಹೇಳ್ತೀವಿ. ಅದು ಪುರುಷರಲ್ಲಿ ಎಷ್ಟು ಮಹತ್ವವನ್ನ ಹೊಂದಿದೆಯೋ ಸ್ತ್ರೀಯರಲ್ಲಿ ಯಾಕೆ ಅಷ್ಟು ಮಹತ್ವವನ್ನ ಹೊಂದಿಲ್ಲ ಅನ್ನೋದಕ್ಕೆ ನಾನು ಮೊದಲನೇ ಒಂದು ಕ್ವೆಶ್ಚನ್ ಕೇಳದ್ನಲ್ಲ, ಎಲ್ಲಾ ಹೆಣ್ಮಕ್ಳು ನಾವು ಮಕ್ಳು ಮಾಡ್ಕೊಳ್ಳೋದಿಲ್ಲ, ಮದ್ವೆ ಆಗೋದಿಲ್ಲ, ಸಂಸಾರನೇ ಬೇಡ ಅಂತ ಆದ್ರೆ ಏನ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಪುರುಷ ಬ್ರಹ್ಮಚರ್ಯಕ್ಕೆ ಇರುವಂತಹ ಗೌರವ. ಇವಾಗ ಹನುಮಂತನನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಗೌರವಿಸ್ತೀವಿ, ಅವನ ಬ್ರಹ್ಮಚರ್ಯ ಅನ್ನೋದು ಎಷ್ಟು ಜನರಿಗೆ ಆದರ್ಶ. ಹಾಗೆ ಶಂಕರಾಚಾರ್ಯರು ಇಡೀ ಹಿಂದೂ ಧರ್ಮವನ್ನ ರಿವೈವ್ ಮಾಡಿದ್ರು, ಎಷ್ಟು ಚೆನ್ನಾಗಿರುವಂತಹ ಕೃತಿಗಳನ್ನ ಕೊಟ್ರು. ನಾವು ಅದ್ವೈತ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ಗೆ ಏನೇನು ಗೊತ್ತಿಲ್ಲ ಅನ್ನೋದನ್ನ ತಿಳ್ಕೊಂಡು ಖುಷಿ ಆಗುತ್ತೆ, ಬೇಜಾರಾಗೋದಿಲ್ಲ, ಖುಷಿ ಆಗುತ್ತೆ. ನಂಗೆ ಇದು ಗೊತ್ತಿರ್ಲಿಲ್ಲ, ಇದು ಗೊತ್ತಾಯ್ತು, ಇನ್ ತಿಳ್ಕೊಳ್ಳೋದು ಎಷ್ಟಿದೆ ಅನ್ನೋ ತರದಲ್ಲಿ ನಮಗೆ ಆಧ್ಯಾತ್ಮಿಕ ಹಸಿವನ್ನ ಕೊಡುತ್ತೆ ಅದ್ವೈತ ಸಿದ್ಧಾಂತ. ಅಂತಹ ಶಂಕರಾಚಾರ್ಯರು ಕೂಡ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿದವರು. ಹಾಗೆ ಬಹಳಷ್ಟು ಜನರನ್ನ ಮಾಡರ್ನ್ ಟೈಮ್ ವರೆಗೂ ನಾವು ಹೇಳ್ತಾ ಹೋದ್ವಿ ಅಂತಂದ್ರೆ ವಿವೇಕಾನಂದರನ್ನು ಸೇರಿದ ಹಾಗೆ ಬಹಳಷ್ಟು ಎಕ್ಸಾಂಪಲ್ಗಳು ನಮ್ಗೆ ಸಿಗ್ತವೆ. ಆ ಎಕ್ಸಾಂಪಲ್ ನ ಜೊತೆಗೆ ಅವರಿಗೆ ಒಂದು ಗೌರವ ಕೂಡ, ಒಂದು ತೂಕ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಅವರು ಬ್ರಹ್ಮಚಾರಿಗಳಾಗಿದ್ರಂತೆ ಅನ್ನೋದಕ್ಕೆ. ಆದ್ರೆ
ಸ್ತ್ರೀ ಬ್ರಹ್ಮಚಾರಿಗಳು ಯಾರಾದ್ರೂ ಇದ್ದಿದ್ರ ಅಂತಂದ್ರೆ ಸಿಗ್ಬಹುದು, ಅಲ್ಲೊಂದು ಇಲ್ಲೊಂದು. ಮೀರಾಬಾಯಿ ಇರ್ಬಹುದು, ಅಕ್ಕ ಮಹಾದೇವಿ ಇರ್ಬಹುದು. ಆದ್ರೆ ಅವರ ಜೀವನಕ್ಕೆ ಅಥವಾ ಅವರು ಸ್ತ್ರೀ ಬ್ರಹ್ಮಚಾರಿಯಾಗಿ ಬದುಕಿದ್ದಕ್ಕೆ ಈ ಪುರುಷರಿಗೆ ಏನು ಗೌರವ ಸಿಕ್ಕಿತ್ತೋ ಅದು ಹೆಣ್ಣು ಮಕ್ಕಳಿಗೂ ಸಿಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಯಾಕೆಂತಂದ್ರೆ ಆ ಎನ್ಕರೇಜ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ಇದಕ್ಕೆ ಕಾರಣ ಏನಿರಬಹುದು? ಹಾಗೆ ಸ್ತ್ರೀ ಬ್ರಹ್ಮಚರ್ಯ ಅಂತಂದ್ರೆ ಏನು? ಆ ಬ್ರಹ್ಮಚರ್ಯದಲ್ಲಿ ಏನು ಸಾಮಾನ್ಯ ಜಗತ್ತಿನಲ್ಲಿ ನಾವು ಅನ್ಕೊಂಡಿದೀವಿ ಅದ್ರ ಹೊರತಾಗಿ ಏನಿದೆ, ಏನಿರಲ್ಲ. ಹಾಗೆ ಇದನ್ನ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಏನು ಫೆಮಿನಿಸಂ ಅಂತ ಕರಿತೀವಲ್ವಾ, ಆ ಫೆಮಿನಿಸಂನ ರಾಂಗ್ ಇಂಟರ್ಪ್ರಿಟೇಷನ್ ಏನಿದೆ, ರೈಟ್ ಇಂಟರ್ಪ್ರಿಟೇಷನ್ ಅಲ್ಲಿ ಸ್ತ್ರೀ ಬ್ರಹ್ಮಚರ್ಯ ಅನ್ನೋದು ಹೇಗೆ ಪರಾಕಾಷ್ಠೆಯಲ್ಲಿ ನಮ್ಗೆ ಕಾಣಿಸಿಕೊಳ್ಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಸಂಸ್ಕೃತದ ಉಕ್ತಿ ಇದೆ, ಯತ್ರ ಸ್ತ್ರೀ ಬ್ರಹ್ಮಚರ್ಯಂ ಧಾರೇತ್ ತತ್ರ ಸಮಾಜ ಸ್ಥಾಯತ್ವಂ ಭವತಿ. ಅಂದ್ರೆ ಒಂದು ಹೆಣ್ಣು ಸ್ತ್ರೀ ಬ್ರಹ್ಮಚರ್ಯ ಅನ್ನೋದನ್ನ ಪರಿಪಾಲನೆ ಮಾಡೋಕೆ ಹೋದ್ರೆ ಅದು ಕೇವಲ ಆಕೆಗೆ ಸೀಮಿತ ಆಗಿರುವಂತಹ ಫಲವನ್ನ ಕೊಡೋದಿಲ್ಲ, ಒಂದು ಸಮಾಜವನ್ನ ಆಧ್ಯಾತ್ಮಿಕವಾಗಿ ಮೇಲೆತ್ತುತ್ತೆ. ಇದನ್ನ ನಾವು ನಮ್ಮ ಆಡು ಮಾತಿನಲ್ಲಿ, ಗಾದೆ ಮಾತಿನಲ್ಲಿ ಹೇಳ್ತೀವಲ್ವಾ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇವತ್ತಿಗೂ ಕೂಡ ನಾವು ಯಾವ್ದಾದ್ರು ಮಕ್ಕಳು ಚೆನ್ನಾಗಿ ವರ್ತನೆ ಮಾಡ್ತಿದ್ದಾರೆ ಅಂತಂದ್ರೆ ತಾಯಿ ಸಂಸ್ಕಾರ ತುಂಬಾ ಚೆನ್ನಾಗಿದೆ, ಅದೇ ಅವರ ನಡವಳಿಕೆ ಸರಿ ಇಲ್ಲ ಅಂತಂದ್ರೆ ಅಯ್ಯೋ ತಾಯಿ ಏನ್ ಸಂಸ್ಕಾರ ಕಳಿಸಿದಾಳು ಅನ್ನೋ ತರದಲ್ಲಿ ಮಾತಾಡ್ತೀವಿ. ಅಂದ್ರೆ ಈ ಸಂಸ್ಕಾರ, ಸಂಸ್ಕೃತಿ, ನಡತೆ ಇದೆಲ್ಲದೂ ಕೂಡ ಯಾಕೆ ಫೆಮಿನಿನ್ ಎನರ್ಜಿಗೆ ಟ್ಯಾಗ್ ಆಗಿದೆ. ಜೊತೆಗೆ ಈ ಒಂದು ಬಂಧನ ಅನ್ನೋದಕ್ಕೆ ಇದನ್ನ ಪ್ರೊಪಗ್ಯಾಂಡ ಅಂತ ಕೂಡ ಕರಿಬಹುದು ಕೆಲವು ಸರ್ತಿ. ಆ ಪ್ರೊಪಗ್ಯಾಂಡವನ್ನ ಮಾಡುವಂತಹ ಅವಶ್ಯಕತೆ ಏನು ಬಿದ್ದಿತ್ತು ಪುರುಷ ಪ್ರಧಾನ ಸಮಾಜಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಈ ಸ್ತ್ರೀ ಬ್ರಹ್ಮಚರ್ಯ ಅನ್ನೋದನ್ನ ಯಾಕೆ ಯಾರೂ ಕೂಡ ವೈಭವೀಕರಿಸ್ಲಿಲ್ಲ, ಅಥವಾ ಹೆಣ್ಣು ಮಕ್ಕಳು ಸನ್ಯಾಸ ತಗೊಳ್ಳೋದನ್ನ, ಹೆಣ್ಣು ಮಕ್ಕಳು ಸಾಧಕರಾಗೋದನ್ನ, ಹೆಣ್ಣು ಮಕ್ಕಳು ಅವರು ಜೀವನ ಪೂರ್ತಿ ನಾನು ಹ್ಯಾಪಿಯಾಗಿ ಒಬ್ಬಳೇ ಇರ್ತೀನಿ ಅನ್ನೋದನ್ನ ಯಾಕೆ ಯಾರು ಶ್ಲಾಘನೆ ಮಾಡೋದಿಲ್ಲ. ಇವತ್ತಿಗೂ ಕೂಡ ಒಂದು ಹುಡುಗಿ ಇಂಡಿಪೆಂಡೆಂಟ್ ಆಗಿ ಅವಳದ್ದೇ ಎಲ್ಲ ಇಂಟೆಲಿಜೆನ್ಸ್ ಬೇಸ್ ಮೇಲೆ, ಹಾರ್ಡ್ ವರ್ಕ್ ನ ಬೇಸಿಸ್ ಮೇಲೆ ಒಂದು ಕಂಪನಿ ಕಟ್ಟಿದ್ಲು ಅಥವಾ ಸಿಕ್ಕಾಪಟ್ಟೆ ನ್ಯಾಯಯುತವಾಗಿ ದುಡ್ಡು ಮಾಡಿದ್ಲು ಅಂತಂದ್ರೆ ಜನ ಆಕೆಯನ್ನ ಒಳಗಡೆಯಿಂದ ಇನ್ನೇನೋ ಮಾತಾಡ್ತಾರೆ. ಎದುರುಗಡೆ ಗೌರವ ಕೊಡಬಹುದು ಪವರ್ ಅನ್ನ ನೋಡ್ಬಿಟ್ಟು, ದುಡ್ಡನ್ನ ನೋಡ್ಬಿಟ್ಟು, ಬಟ್ ಒಳಗಡೆಯಿಂದ ಮಾತಾಡ್ಕೊಳ್ಳೋದು ಏನೋ ಮಾಡಬಾರ್ದೆ ಮಾಡಿರ್ತಾಳೆ, ಅದಕ್ಕೆ ಇಷ್ಟೆಲ್ಲ ದುಡ್ಡಾಗಿರುತ್ತೆ, ಇಷ್ಟೆಲ್ಲ ಬೇಗ ಸಕ್ಸಸ್ ಸಿಕ್ಕಿರುತ್ತೆ ಅನ್ನೋ ತರದ ಮನಸ್ಥಿತಿ ಇದೆ. ಅಂಡ್ ಅದನ್ನ ನಾರ್ಮಲೈಸ್ ಮಾಡಿದ್ದಾರೆ ಜನ. ಬಹಳಷ್ಟು ಜನ ಹೆಣ್ಮಕ್ಳು ಇಂಥ ಕಮೆಂಟ್ ಅನ್ನ ಮಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಯಾರಾದ್ರೂ ಒಂದು ಹುಡುಗಿ ಅವ್ರಿಗಿಂತ ತುಂಬಾ ಸುಂದರವಾಗಿದ್ದಾಳೆ, ಸುಂದರವಾಗಿರುವಂತಹ ಮಾತುಗಳನ್ನ ಆಡ್ತಾಳೆ, ಅಥವಾ ಅಷ್ಟು ದುಡ್ಡನ್ನ ಗಳಿಸುವಂತಹ ತಾಕತ್ತನ್ನ ಹೊಂದಿದೆ ಅಂತಂದ್ರೆ ಯಾರ ಜೊತೆ ಹೋಗ್ತಾಳೋ, ಈ ತರದ ಕಮೆಂಟ್ಗಳಿದಾವೆ. ಅಂತಂದ್ರೆ ಹೆಣ್ಣು ಮಕ್ಕಳು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಅವರ ದೇಹದ ಮೂಲಕನೇ, ಅವರ ಸೌಂದರ್ಯದ ಮೂಲಕನೇ, ಅದ್ರ ಹೊರತಾಗಿ ಅವ್ರ ಹತ್ರ ಸಕ್ಸಸ್ ಆಗಕ್ಕೆ ಸಾಧನೆಗಳೇ ಇಲ್ಲ ಅನ್ನೋ ತರದ ಒಂದು ಪ್ರೊಪಗ್ಯಾಂಡ ಅನ್ನೋದೇನಿದೆ ಅಲ್ಲ, ಅದರ ವಿರುದ್ಧವಾಗಿ ನಿಲ್ಲೋದೇ ಈ ಸ್ತ್ರೀ ಬ್ರಹ್ಮಚರ್ಯ. ನಾನಾಗ್ಲೇ ಹೇಳಿದೆ, ಅದು ಕೇವಲ ಏನೋ ನಾನು ಯಾರ ಜೊತೆಗೂ ಮಲ್ಕೊಳ್ಳೋದಿಲ್ಲ ಅಥವಾ ಯಾರ ಜೊತೆಗೂ ನಾನು ಸ್ಪರ್ಶ ಸಹ ಮಾಡಲ್ಲ ಅನ್ನುವಂಥದ್ದು ಮಾತ್ರ ವರ್ಜಿನಿಟಿಗೆ ಟೆಸ್ಟ್ ಆಗೋದಿಲ್ಲ. ಇಲ್ಲಿ ಮೊರಾಲಿಟಿ ಅಥವಾ ಎಥಿಕಲ್ ವ್ಯಾಲ್ಯೂಸ್ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಇರೋದು ಏನು ಅಂತಂದ್ರೆ, ನಾನು ಖುದ್ದಾಗಿ ಆಯ್ಕೆ ಮಾಡಿರುವಂಥದ್ದು ಸ್ತ್ರೀ ಬ್ರಹ್ಮಚರ್ಯ. ಅಂದ್ರೆ ನನಗೆ ಈ ವರ್ಲ್ಡ್ಲಿ ಏನೇನು ವಿಚಾರಗಳಿದೆ ಅದರ ಹೊರತಾಗಿಯೂ ಜ್ಞಾನ ಬೇಕು. ಆ ಜ್ಞಾನ ಕೇವಲ ನನಗೆ ಮಾತ್ರ ಬೆನಿಫಿಟ್ ಮಾಡೋದಿಲ್ಲ, ಅದು ಮುಂಬರುವಂತಹ ಬಹಳಷ್ಟು ಜನರೇಷನ್ಗೂ ಕೂಡ ಬೆನಿಫಿಟ್ ಮಾಡುತ್ತೆ. ಯಾಕೆ ಅಂತಂದ್ರೆ ಈ ಆಧ್ಯಾತ್ಮ ಜಗತ್ತಿನಲ್ಲಿ ಈಗ ಕೆಲವು ಜನರಿಗೆ ಬೇಜಾರಾಗಬಹುದು ನಾನು ಹೇಳೋದು, ಆಧ್ಯಾತ್ಮ ಜಗತ್ತಿನಲ್ಲಿ ಫೆಮಿನಿನ್ ಎನರ್ಜಿ ಇದೆ ಅಲ್ಲ, ಅದರ ಡಾಮಿನೆನ್ಸ್ ಜಾಸ್ತಿ ಇದೆ. ಶಿವಶಕ್ತಿಯ ಕಾನ್ಸೆಪ್ಟ್ ಅಲ್ಲೂ ನಾವು ಶಿವನನ್ನ ತಟಸ್ಥ ಅಂತ ಹೇಳ್ತೀವಿ, ಶಕ್ತಿಯನ್ನ ವೊಲಟೈಲ್ ಅಂತ ಹೇಳ್ತೀವಿ. ಅಂದ್ರೆ ರಿಯಾಕ್ಟ್ ಮಾಡೋದು, ಡಾಮಿನೆನ್ಸ್ ಮಾಡೋದು, ಅದನ್ನ ಸ್ವಲ್ಪ ಎಕ್ಸ್ಪ್ರೆಷನ್ ಅನ್ನ ಅಗ್ರೆಸಿವ್ ಆಗಿ ತೋರಿಸೋದು ಈ ಫೆಮಿನಿನ್ ಎನರ್ಜಿ. ಈ ಫೆಮಿನಿನ್ ಎನರ್ಜಿಯನ್ನ ನಾವು ಬಯೋಲಾಜಿಕಲ್ ಲೆವೆಲ್ ಅಲ್ಲಿ ನೋಡಿದ್ವಿ ಅಂತಂದ್ರೆ, ಈಗ ನಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿ ಪವರ್ ಅಂತಂದ್ರೆ ಏನು, ತಾಯಿ ಆಗುವಂತಹ ಪವರ್ ಬರೋದು ಹೇಗೆ, ಆ ಪ್ರತಿ ತಿಂಗಳು ಆಗುವಂತಹ ಮುಟ್ಟಿನಿಂದ, ಅದನ್ನ ರಜ ಅಂತ ಕರಿತೀವಿ, ರಜ ಧಾತು ಅಂತ ಕರಿತೀವಿ. ಅದೇ ಗಂಡು ಮಕ್ಕಳಲ್ಲಿ ವೀರ್ಯ ಧಾತು. ಸೊ ಇದೆರಡಕ್ಕೂ ಈಕ್ವಲ್ ಪೊಟೆನ್ಸಿ ಅನ್ನೋದು ಇದೆ. ಹಾಗೆ ಸೃಜನ ಶಕ್ತಿ ಅನ್ನುವಂಥದ್ದು ಏನಿದೆ ಅಲ್ಲ, ಇದೆರಡು ಸೇರಿದ್ರೆ ಮಾತ್ರ ಅದನ್ನ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಒಂದು ವೇಳೆ ಅದೇ ಒಂದು ಕಾರಣಕ್ಕೋಸ್ಕರ ಈ ಎರಡು ಬಾಡಿಯನ್ನ ದೇವ್ರು ಮಾಡಿಟ್ಟಿದ್ದ ಅಂತಂದ್ರೆ ಬ್ರಹ್ಮಚರ್ಯದ ಕಾನ್ಸೆಪ್ಟ್ ಆಗ್ಲಿ, ಅಧ್ಯಾತ್ಮದ ಕಾನ್ಸೆಪ್ಟ್ ಆಗ್ಲಿ ಬರ್ತಾನೆ ಇರ್ಲಿಲ್ಲ. ಮೇಲ್ ಬಾಡಿ ಆಗಿರ್ಲಿ, ಫಿಮೇಲ್ ಬಾಡಿ ಆಗಿರ್ಲಿ, ಇದೆರಡನ್ನು ಕೇವಲ ಸಂತಾನೋತ್ಪತ್ತಿಗೆ ಅಂತ ಮಾಡಿಟ್ಟಿರೋದಲ್ಲ, ಅದರ ಹೊರತಾಗಿಯೂ ಇರುವಂತಹ ತಾಕತ್ತನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಪಾತನ್ನ ಬ್ರಹ್ಮಚರ್ಯ ಅಂತ ಕರಿತೀವಿ. ನಾನು ಆಗ್ಲೇ ಹೇಳಿದೆ, ಬಹಳಷ್ಟು ಜನ ಪುರುಷರನ್ನ ನಾವು ಏನು ಬ್ರಹ್ಮಚರ್ಯ ಅಂತ ಹೇಳಿದ್ರು ಅಥವಾ ಅದರಲ್ಲಿ ಸಾಧನೆಯನ್ನ ಮಾಡಿದ್ರು. ನಾನು ಮೊನ್ನೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎಕ್ಸ್ಪ್ಲನೇಷನ್ ಅನ್ನ ಸಹ ಓದ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ವೇಳೆ ಬುದ್ಧನ ಹೊರತಾಗಿ ಅವನ ಹೆಂಡತಿ ಯಶೋಧರ ಏನಾದ್ರು
ಗಂಡನ್ನ ಬಿಟ್ಟು, ಪುಟಾಣಿ ಮಗುವನ್ನ ಬಿಟ್ಟು ಮಧ್ಯರಾತ್ರಿಯಲ್ಲಿ ನಾನು ಜ್ಞಾನದ ಅನ್ವೇಷಣೆಯಲ್ಲಿ ಹೋಗ್ತೀನಿ ಅಂತ ಹೋಗಿದ್ಲು ಅಂತಂದ್ರೆ, ಅವಳು ವಾಪಸ್ ಬಂದ್ರೆ ಎಷ್ಟೋ ವರ್ಷದ ನಂತರ ಅವಳನ್ನ ಬುದ್ಧ ಅಂತ ಯಾರು ಗೌರವ ಕೊಡ್ತಾ ಇರ್ಲಿಲ್ಲ, ಅಥವಾ ಜ್ಞಾನ ಪಡ್ಕೊಂಡು ಬಂದ್ಲು, ಅವಳಿಗೆ ಎನ್ಲೈಟನ್ಮೆಂಟ್ ಸಿಕ್ತು ಅನ್ನೋ ತರದಲ್ಲಿ ಯಾರು ಕೂಡ ಎನ್ಕರೇಜ್ ಮಾಡ್ತಾ ಇರ್ಲಿಲ್ಲ, ಸಂಭ್ರಮಿಸ್ತಾ ಇರ್ಲಿಲ್ಲ. ಬದಲಾಗಿ ಗಂಡನ್ ಬಿಟ್ಟು ಹೋದ್ಲು, ಯಾರ್ದೋ ಜೊತೆ ಓಡೋದ್ಲು. ನೋಡು ಎಂಥ ತಾಯಿ, ಸಣ್ಣ ಮಗು ಮಲ್ಗಿರುವಾಗ ಅವಳನ್ನ ಬಿಟ್ಟು ಹೋಗ್ತಾಳೆ ಅಂತಂದ್ರೆ ಇವಳೆಂಥ ತಾಯಿ ಅನ್ನೋ ತರದ ಕೆಟ್ಟ ಕೆಟ್ಟ ಪಟ್ಟಗಳನ್ನ ಕಟ್ತಾ ಇದ್ರು. ಸೋ ಟ್ರೂ. ಯಾವಾಗ ಒಂದು ಹೆಣ್ಣು ದೇವಿ ಆಗೋಕೆ ಸಾಧ್ಯ? ದೇವಿ ಅನ್ನೋ ಪದವಿ ಸಿಗಬೇಕು ಅಂತಂದ್ರೆ ಅವಳಿಗೆ ಆ ದೇವಿಯಲ್ಲಿ ಇರುವಂತಹ ಶಕ್ತಿ ಜಾಗೃತ ಆಗಬೇಕು. ಅದು ಜಾಗೃತ ಆಗೋದು ಆ ರಜಧಾತು ಅಂತ ಏನಿರತ್ತಲ್ಲ ಅದರ ಮೂಲಕ. ಅವ್ರದ್ದೇ ಆಗಿರುವಂತಹ ಪಾತ್ ಇರುತ್ತೆ. ಅಂದ್ರೆ ಕೆಲವೊಬ್ರು ಮಂತ್ರದ ಪಾತನ್ನ ಚೂಸ್ ಮಾಡಿದ್ರೆ, ಕೆಲವೊಬ್ರು ತಂತ್ರದ ಪಾತನ್ನ ಚೂಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ತಂತ್ರದಲ್ಲಿ ಕಾಲಿ ತಂತ್ರ ಅನ್ನೋದು ಏನಿರುತ್ತೆ ಅದರನ್ನ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಮಾಸ್ಟರ್ ಮಾಡ್ತಾರಂತೆ. ಅಂದ್ರೆ ಗಂಡು ಮಕ್ಕಳಿಗಿಂತ ಜಾಸ್ತಿ ಆ ಒಂದು ತಂತ್ರ ಸಾಧನೆಯಲ್ಲಿ ಎತ್ತಿದ ಕೈ ಯಾರದ್ದು ಅಂತಂದ್ರೆ ಹೆಣ್ಣು ಮಕ್ಕಳದ್ದು. ಆದ್ರೆ ನಾನು ಆಗ್ಲೇ ಹೇಳಿದೆ, ಹೆಸರು ಹೇಳಿ ಒಂದ್ 4 ಎಕ್ಸಾಂಪಲ್ ಕೊಡಿ ಅವ್ರದ್ದು ಯಾರದ್ದು ಮಾಡರ್ನ್ ಟೈಮ್ ಯಾರಾದ್ರೂ ಸಾಧ್ವಿಯ ಹೆಸರನ್ನ ಹೇಳಿ ಅಂತಂದ್ರೆ ತುಂಬಾ ಕಡಿಮೆ ಜನ ಸಿಗ್ತಾರೆ, ಅಥವಾ ಸಿಗೋದೇ ಇಲ್ಲ. ಆ ಥರದ ಆಗಿರುವಂತಹ ಏನು ಇಂಬ್ಯಾಲೆನ್ಸ್ ಅಂತ ಕರಿಬಹುದು. ನೋಡಿ, ನಾನು ಅವಾಗ ಹೇಳ್ದೆ ಅಲ್ಲ, ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಏನ್ ಹೇಳ್ದೆ ಅಲ್ಲ, ಎಲ್ಲರೂ ಹೆಣ್ಮಕ್ಳು ನನ್ನ ತಾಯಿನೇ ಆಗಲ್ಲ ಅನ್ನೋ ಡಿಸಿಷನ್ ತಗೊಳ್ಳೋದು ಕೂಡ ಎಕ್ಸ್ಟ್ರೀಮ್. ಹಂಗೆ ಎಲ್ಲರೂ ನಾವು ಮದುವೆ ಆಗಿ ಮಕ್ಳು ಮಾಡ್ಕೊಂಡು ಹಿಂಗೆ ಇರ್ತೀವಿ, ಹಿಂಗೆ ಬದುಕ್ಬಿಡ್ತೀವಿ, ನಮ್ಮ ಜೀವನನೇ ಇಷ್ಟು ಅನ್ನೋ ತರದಲ್ಲಿ ನಾರ್ಮಲೈಸ್ಡ್ ಆಗಿರೋ ಸೆಟಲ್ಡ್, ಸೋ ಕಾಲ್ಡ್ ಸೆಟಲ್ಡ್ ಲೈಫ್ ಅಂತ ಹೇಳ್ತಾರ, ಅದು ಕೂಡ ತಪ್ಪು ನನ್ನ ಪ್ರಕಾರ. ಕೆಲವೊಂದಷ್ಟು ಹೆಣ್ಣು ಮಕ್ಕಳಿಗೆ ಆ ರೀತಿ ಆಗಿರುವಂತಹ ತೇಜಸ್ ಇರುತ್ತೆ, ಹಾಗೆ ಅದನ್ನ ಮಾಡುವಂತಹ ಏನು ವಿಲ್ ಪವರ್ ಇರುತ್ತೆ, ಇಚ್ಛಾಶಕ್ತಿ ಇರುತ್ತೆ. ಅಂಥವರನ್ನ ಈ ಮನೆಯಲ್ಲಿ ಅಥವಾ ಸಮಾಜ ಅನ್ನುವಂಥದ್ದು ಏನಿರುತ್ತೆ, ಇಲ್ಲ 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 ಜನ ತಪ್ಪು ತಿಳ್ಕೊತಾರೆ, ಇಲ್ಲ 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 ನೀನ್ ಏನೇ ಮಾಡು, ಬಟ್ ಒಂದು ಮದುವೆ ಮಾಡ್ಕೋ, ಒಂದು ಮಕ್ಳು ಮಾಡ್ಕೋ, ಹಿಂಗ್ ಮಾಡ್ಕೋ ಹಂಗ್ ಮಾಡ್ಕೋ ಅನ್ನೋ ತರದ ಒಂದು ಚೌಕಟ್ಟಿನಲ್ಲಿ ಅವ್ರನ್ನ ಬಂಧಿಸ್ತಲ್ಲ. ಆ ಬಂಧನ ಮಾಡೋದ್ರಿಂದ ಇವ್ರು ಅನ್ಕೊಂಡಿರ್ತಾರೆ ಅವಳ ಜೀವನಕ್ಕೆ ಭಾರಿ ಚೆನ್ನಾಗಿರೋದೇನೋ ಮಾಡಿದೀವಿ ನಾವು ಅರೆ ಅಂತ. ಆದ್ರೆ ಸಮಾಜಕ್ಕೆ ಆಗಬಹುದಾದಂತಹ ಲಾಭವನ್ನ ತಪ್ಪಿಸಿ ಅದು ಆಗಿರತ್ತೆ. ಇದನ್ನ ನಾನು ಸುಮ್ನೆ ಹಿಂಗ್ ರ್ಯಾಂಡಮ್ ಆಗಿ ಹೇಳ್ಬೇಕು ಅಥವಾ ಹೆಣ್ಮಕ್ಳನ್ನ ಏನೋ ಸುಪೀರಿಯರ್ ಅನ್ನೋ ತರದಲ್ಲಿ ತೋರಿಸ್ಬೇಕು ಅಂತ ಹೇಳ್ತಾ ಇರೋದಿಲ್ಲ. ಎಪಿಜೆನೆಟಿಕ್ಸ್ ಅಂತ ಒಂದು ಟಾಪಿಕ್ ಇರುತ್ತೆ, ಹಾಗೆ ಎನರ್ಜಿ ಬೇಸ್ಡ್ ಆಗಿರುವಂತಹ ಸೈನ್ಸ್ ಏನಿದೆ ಇದನ್ನ ರೆಕಮೆಂಡ್ ಕೂಡ ಮಾಡುತ್ತೆ. ಈ ರೀತಿ ಆಗಿರುವಂತಹ ಏನು ಒಂದು ಕಲೆಕ್ಟಿವ್ ಎನರ್ಜಿ ಅನ್ನೋದಿರತ್ತಲ್ವಾ, ಅದು ನಮ್ಮ ಸಮಾಜವನ್ನ ಬದಲಾಯಿಸುವಂತಹ ತಾಕತ್ತಿರುತ್ತೆ. ಜಸ್ಟ್ ಇಮ್ಯಾಜಿನ್, ನಾನೊಂದು ರಫ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಜನ ಸ್ಟ್ರಾಂಗ್ ಪೊಲಿಟಿಷಿಯನ್ ಹೆಣ್ಮಕ್ಳಿದ್ದಾರೆ, ಯಾರಿದ್ದಾರೆ? ಅವರಿದ್ರೂ ಸಹ ಅವರಿಗೆ ಟ್ಯಾಗ್ ಅನ್ನ ಕಟ್ಟಿ, ಅಥವಾ ಅವರಿಗೆ ಏನೋ ಇವಳು ಹಠಮಾರಿ ಜೋರು ಅನ್ನೋ ತರದ ಟ್ಯಾಗ್ ಅನ್ನ ಕಟ್ಬಿಟ್ಟು ಅವ್ಳು ಹೆಣ್ಣೆ ಅಲ್ಲ ಅನ್ನೋ ತರದಲ್ಲಿ ಮಾತಾಡ್ತಾರೆ ವಿನಃ. ಅದೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೇಶದಲ್ಲಿ ಒಂದು 50-60 ಪವರ್ಫುಲ್ ಪೊಲಿಟಿಷಿಯನ್ ಹೆಣ್ಣು ಮಕ್ಕಳಿದ್ರು ಅಂತಂದ್ರೆ ಈ ದೇಶದಲ್ಲಿ ಈ ಬಲಾತ್ಕಾರವನ್ನು ಸೇರಿದ ಹಾಗೆ ಮಕ್ಕಳನ್ನ ಅಬ್ಯೂಸ್ ಮಾಡೋದು, ಈ ಎಲ್ಲ ಹಂತದಲ್ಲಿ ಆಗಬಹುದಾದಂತಹ ಅನ್ಯಾಯ, ಅಮಾನವೀಯ ಕೃತ್ಯವನ್ನ ನಾವು ಎಷ್ಟು ತಡೆಗಟ್ಟಬಹುದಿತ್ತು. ನಾನು ಇದನ್ನ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ತರದಲ್ಲಿ ಹೇಳ್ತಾ ಇದ್ದೀನಿ. ಅದೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಈ ಸ್ತ್ರೀ ಬ್ರಹ್ಮಚರ್ಯವನ್ನ, ಅಥವಾ ಯಾವ ಹೆಣ್ಣು ಮಕ್ಕಳಿಗೆ ಆ ತಾಕತ್ತಿರುತ್ತೆ, ಆಧ್ಯಾತ್ಮದ ತಾಕತ್ತಿರುತ್ತೆ, ಹಂಗೆ ಅವರಿಗೆ ಒಲವಿರುತ್ತೆ, ಅದನ್ನ ಎನ್ಕರೇಜ್ ಮಾಡಿದ್ರು ಅಂತಂದ್ರೆ ಒಂದು 200-300 ಜನ ಹೆಣ್ಣು ಮಕ್ಕಳು ಈ ರೀತಿ ಸ್ಟ್ರಾಂಗ್ ಆರಾ ಇರೋರು ಈ ಒಂದು ಫೀಲ್ಡ್ ನಲ್ಲಿ ಸಾಧನೆಯನ್ನ ಮಾಡಿದ್ರು ಅಂತಂದ್ರೆ ಅದು ಕಂಟ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ಕಂಟ್ರಿಯ ಆರಾ, ಕಂಟ್ರಿಯ ಟೋಟಲ್ ಎನರ್ಜಿ, ನಾವೇನ್ ಹೇಳ್ತೀವಲ್ವಾ, ಎವ್ರಿಥಿಂಗ್ ಈಸ್ ಅಲ್ಟಿಮೇಟ್ಲಿ ಎನರ್ಜಿ, ಅದೇ ಪ್ಯಾರಾಮೀಟರ್. ನಾವಿವಾಗ ದೇವರು ಅಂತ ಕರೆಯೋದು ಕೂಡ ನಮ್ಮ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗ್ಲಿ ಅಂತ, ಆದ್ರೆ ಅಲ್ಟಿಮೇಟ್ಲಿ ಇಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಎನರ್ಜಿ, ಅಲ್ಟಿಮೇಟ್ ಎನರ್ಜಿ ಅಂತ ಕರೆಯೋದನ್ನೇ ನಾವು ದೇವರು ಅಂತ ಹೇಳೋದು. ಸೊ ಈ ಸ್ತ್ರೀ ಬ್ರಹ್ಮಚರ್ಯ ಅನ್ನುವಂಥದ್ದು ಯಾವ ಕಾರಣದಿಂದ ಪ್ರಮೋಟ್ ಆಗ್ಲಿಲ್ಲ, ಅಥವಾ ಸಾಧಕಿಯರನ್ನ, ಸಾಧ್ವಿಯರನ್ನ, ಸ್ತ್ರೀ ಸನ್ಯಾಸಿಗಳನ್ನ ಯಾಕೆ ನಮ್ಮ ಪುರಾಣಗಳಲ್ಲಿ ಅಥವಾ ನಮ್ಮ ಇತಿಹಾಸದಲ್ಲಿ ಗ್ಲೋರಿಫೈ ಮಾಡಿ ತೋರಿಸ್ಲಿಲ್ಲ ಅಂತಂದ್ರೆ, ಕಾರಣ ಹೆಣ್ಣು ಮಕ್ಕಳಿಗೆ ಈ ರೀತಿ ಒಂದು ಆಪ್ಷನ್ ಇದೆ ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಏನೇನ್ ಚೇನ್ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಬಹುದು ಅನ್ನೋದನ್ನ ಮುಂದಾಲೋಚನೆ ಮಾಡಿ, ಹಾಗೆ ಅದನ್ನ ಕೆಲವೊಂದು ಕಡೆ ದುರುಪಯೋಗ ತಗೊಂಡು ಹೆಣ್ಮಕ್ಳು ಅಂತಂದ್ರೆ ಅವರ ಸ್ಟ್ರೆಂಗ್ತ್ ಬ್ಯೂಟಿ ಮಾತ್ರ. ಸೌಂದರ್ಯ ಸ್ಟ್ರೆಂಗ್ತ್ ಹೌದು, ಅದರಲ್ಲಿ ದೂಸರ ಮಾತಿಲ್ಲ, ಆದ್ರೆ ಸೌಂದರ್ಯ ಮಾತ್ರ ಶಕ್ತಿ ಅಲ್ಲ. ಆತ್ಮದ ಶಕ್ತಿ ಅಂತ ಇರತ್ತಲ್ವಾ, ಅಧ್ಯಾತ್ಮದ ಶಕ್ತಿ, ಅದು ನಿಜವಾದ ಶಕ್ತಿ. ಈ ಸೌಂದರ್ಯ ಅನ್ನೋದು ಇವತ್ತಲ್ಲ ನಾಳೆ ಹೋಗ್ಬಿಡತ್ತೆ, ಏಜ್ ಅನ್ನೋದು ಹೋಗ್ಬಿಡತ್ತೆ, ದೈಹಿಕ ಶಕ್ತಿ ಅನ್ನೋದು ಹೋಗ್ಬಿಡತ್ತೆ. ಆದ್ರೆ ಯಾವುದು ಹಾಗೆ ಇರುತ್ತೆ, ಇನ್ನೂ ಪವರ್ಫುಲ್ ಆಗತ್ತೆ ಅಂತಂದ್ರೆ ಆಧ್ಯಾತ್ಮ ಶಕ್ತಿ ಮಾತ್ರ, ಚೇತನಾ ಶಕ್ತಿ ಮಾತ್ರ. ಹಾಗಾಗಿ ಹೆಣ್ಮಕ್ಳನ್ನ ಈ ಬರೇ ರೆಡಿ ಹಾಕೊಂಡು ಓಡಾಡ್ಕೊಂಡಿರೋದು, ಚಂದ ಬೊಂಬೆ ತರ ಇದ್ದಾಳೆ ಅನ್ನೋ ತರದಲ್ಲಿ ಹೇಳೋದು ಆಕೆಯ ಜ್ಞಾನವನ್ನ ಶ್ಲಾಘಿಸುತ್ತೆ, ಆಕೆಯ
ಆಯ್ಕೆಗಳನ್ನ ಶ್ಲಾಘನೆ ಮಾಡುತ್ತೆ. ಆಕೆಯ ಪೊಟೆನ್ಸಿ ಅನ್ನೋದು ಏನಿದೆ ಅಲ್ಲ, ಆ ಫೆಮಿನಿನ್ ಎನರ್ಜಿ, ಸ್ತ್ರೀ ಬ್ರಹ್ಮಚರ್ಯದ ತಾಕತ್ತು ಅನ್ನುವಂಥದ್ದು. ಫಾರ್ ದ್ಯಾಟ್ ಮ್ಯಾಟರ್ ಇವತ್ತಿನ ಕಾಲಘಟ್ಟದಲ್ಲಿ ಬ್ರಹ್ಮಚರ್ಯ ಅಂತಂದ್ರೆ ಯಾವ ಒಂದು ಸಂಬಂಧ ಒಬ್ಬ ವ್ಯಕ್ತಿಯ ಜೊತೆ ಅದು ಭಾವನಾತ್ಮಕವಾಗಿ, ದೈಹಿಕವಾಗಿ ಹಾಗೂ ಮೌಲ್ವಿಕವಾಗಿ ಸೇರ್ಕೊಂಡಿರುತ್ತೋ ಅದು ಕೂಡ ಬ್ರಹ್ಮಚರ್ಯನೇ. ಒನ್ ಮ್ಯಾನ್ ವುಮನ್ ಅಂತ ಯಾರಿರ್ತಾರೆ ಅದು ಕೂಡ ಬ್ರಹ್ಮಚರ್ಯ. ಹಾಗೆ ಗಂಡಸರಲ್ಲಿ ಯಾರು ಒನ್ ವುಮನ್ ಮ್ಯಾನ್ ಅಂತ ಇರ್ತಾರೆ ಅದು ಕೂಡ ಬ್ರಹ್ಮಚರ್ಯಕ್ಕೆ ಸಮೀಕರಣ ಆಗತ್ತೆ. ಪ್ರೊವೈಡೆಡ್ ಬೋತ್ ಆರ್ ಸ್ಪಿರಿಚುವಲಿ ಎಲಿವೇಟೆಡ್ ಅಂಡ್ ಇಂಟೆಂಡೆಡ್. ಸೊ ಈ ಒಂದು ಹಂತದಲ್ಲಿ ಸ್ತ್ರೀ ಬ್ರಹ್ಮಚರ್ಯ ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಯಾವುದು ಇಂಪಾಸಿಬಲ್ ಥಿಂಗ್ ಅಲ್ಲ. ಅಥವಾ ಅಯ್ಯೋ ಇವಳು ಸನ್ಯಾಸಿ ಆಗ್ಬಿಡ್ತಾಳಂತೆ, ಅಯ್ಯೋ ಇವಳು ಸಾಧ್ವಿ ಆಗ್ಬಿಡ್ತಾಳಂತೆ, ಅಯ್ಯೋ ಇವಳು ತಂತ್ರದಲ್ಲಿ ಸಾಧನೆ ಮಾಡೋಕೆ ಹೋಗ್ತಾಳಂತೆ, ಇವಳು ಇದ್ಯಾವುದು ಕೂಡ ಏನೋ ಅಪಭ್ರಂಶ ಅಥವಾ ಏನು ಧಿಕ್ಕರಿಸಿ, ಸಮಾಜವನ್ನ ಧಿಕ್ಕರಿಸಿ, ಸಂಸ್ಕೃತಿಯನ್ನ ಧಿಕ್ಕರಿಸಿ ಯಾರು ಮಾಡ್ತಿದ್ದಾರೆ ಅಂತ ಅಲ್ಲ. ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಅದು. ಅದನ್ನ ನಾವು ಈ ರೀತಿ ಆಗಿರುವಂತಹ ಆಯ್ಕೆ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಪೋಷಣೆ ಮಾಡಿ ಅದನ್ನ ನಾರ್ಮಲೈಸ್ ಮಾಡುವಂತಹ ಅವಶ್ಯಕತೆ ಇದೆ. ಎಲ್ಲಾ ಹೆಣ್ಮಕ್ಳು ಸ್ತ್ರೀ ಬ್ರಹ್ಮಚರ್ಯವನ್ನ ಅಡಾಪ್ಟ್ ಮಾಡ್ಕೊಂಡು ಮುಂದೆ ಸಂತಾನೋತ್ಪತ್ತಿನೇ ಆಗ್ಬಾರ್ದು ಅನ್ನೋ ತರದಲ್ಲಿ ನಾನು ಹೇಳ್ತಾ ಇರೋದಲ್ಲ. ಬಟ್ ಮದುವೆ ಅನ್ನೋದು ಹೇಗೆ ಗಂಡಸರಿಗೆ ಆಯ್ಕೆಯೋ ಹಾಗೆ ಹೆಂಗಸರಿಗೂ ಕೂಡ ಆಯ್ಕೆಯಾಗಿ ಇರಲಿ. ಅದು ಇಂಡಿವಿಜುವಲ್ ಆಯ್ಕೆ ಆಗಿರ್ಲಿ. ಹೆಂಗಸರು ಮದುವೆ ಆಗ್ಲೇಬೇಕು, ಒಂದು ಹುಡುಗಿ ಮದುವೆ ಆಗ್ಲೇಬೇಕು, ಮಕ್ಕಳನ್ನ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ಅವಳು ಸೆಲ್ಫಿಶ್, ಈ ತರದ ಒಂಥರ ಏನು ಚುಡೆಲ್ ನರೇಟಿವ್ ಅನ್ನೋ ತರದಲ್ಲಿ ಇದೆ ಅಲ್ಲ. ಒಂದ್ ಹೆಣ್ಮಗು ಅವಳ ಜೀವನಕ್ಕೆ ನಂಗೆ ಇದಿದ್ ಬೇಕು ಇದಿದ್ ಬೇಡ ಅನ್ನೋ ತರದನ್ನ ಹೇಳೋಕ್ ಶುರು ಮಾಡ್ಬಿಟ್ಲು ಅಂತಂದ್ರೆ ಅವಳು ಹೆಣ್ಣೆ ಅಲ್ಲ ಅನ್ನೋ ತರದಿದೆ ಅಲ್ಲ. ಇದು ಆಕ್ಚುಲಿ ಪ್ರೊಪಗ್ಯಾಂಡ. ಈ ಪ್ರೊಪಗ್ಯಾಂಡವನ್ನ ನಾವೆಲ್ಲರೂ ಸಹ, ನಾನು ಇಲ್ಲಿ ಹೆಣ್ಣು ಗಂಡು ಅನ್ನೋ ತರದ ಭೇದ ಭಾವವನ್ನ ಮಾಡೋದಿಲ್ಲ. ಈ ಎರಡೂ ಜೆಂಡರ್ ಕಾರ್ಡಿಯಲ್ ಆಗಿ ಇದ್ರೆ ಮಾತ್ರ ಅದನ್ನ ಸಮಾಜ ಅಂತ ಹೇಳ್ತೀವಿ. ಯಾವೆಲ್ಲ ಗಂಡು ಮಕ್ಕಳು ಈ ಎಪಿಸೋಡ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಎಪಿಸೋಡ್ ಅನ್ನ ಒಂದು ಹೆಣ್ಣು ಮಗುವಿಗೆ, ಯಾರನ್ನ ನೀವು ತುಂಬಾ ಗೌರವದಿಂದ ನೋಡ್ತೀರಾ ಆ ಹೆಣ್ಣು ಮಗುವಿಗೆ ಕಳಿಸಿ. ಒಂದ್ ವೇಳೆ ನೀವು ಹೆಣ್ಮಗು ಆಗಿದ್ರಿ ಅಂತಂದ್ರೆ ನಿಮ್ಮ ಸರ್ಕಲ್ ಅಲ್ಲಿ ಯಾವ ಹೆಣ್ಮಗುವಿನ ಮೇಲೆ ನಿಮ್ಗೆ ತುಂಬಾ ಪ್ರೀತಿ, ಗೌರವ, ರೆಸ್ಪೆಕ್ಟ್, ಶಿ ಈಸ್ ಮೈ ರೋಲ್ ಮಾಡೆಲ್ ಅನ್ನೋ ತರದಲ್ಲಿ ಅನ್ಸುತ್ತೆ, ಅವರಿಗೆ ಕಳಿಸಿ. ಸೊ ಇದೊಂದು ಅವೇರ್ನೆಸ್ ಇದೆ ಅಲ್ಲ. ಹಾಗೆ ಬ್ರಹ್ಮಚರ್ಯ ಅಂತಂದ್ರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದಕ್ಕೂ ಮೀರಿರುವಂಥದ್ದು ಅನ್ನೋದ್ರ ಜ್ಞಾನ ಪಸರಣೆ ಅನ್ನೋದು ನನ್ನ ಈ ಎಪಿಸೋಡ್ನ ಉದ್ದೇಶ. ಈ ಎಪಿಸೋಡ್ ನಿಮ್ಗೆ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಎಪಿಸೋಡ್ ಅನ್ನ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಕೂಡ ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.